ನಿಯುದ್ಧ ಎಂದರೆ ಖಾಲಿ ಕೈಯಲ್ಲಿ ಯುದ್ಧ ಎಂದರ್ಥ. ಇದು ದೈಹಿಕ ಶಕ್ತಿ, ಸಮತೋಲನ ಮತ್ತು ಆತ್ಮರಕ್ಷಣೆಗಾಗಿ ಹೊಡೆಯುವುದು, ಒದೆಯುವುದು ಮತ್ತು ತಡೆಯುವ ತಂತ್ರಗಳನ್ನು ಬಳಸುವಂತಹ ಒಂದು ಸಮರ ಕಲೆಯಾಗಿದೆ. ನಿಯುದ್ಧ ತರಬೇತಿಯು ಸ್ವಯಂ ಶಿಸ್ತು, ಏಕಾಗ್ರತೆ, ತಾಳ್ಮೆ ಮತ್ತು ಮಾನಸಿಕ ದೈಹಿಕ ಸಮತೋಲನವನ್ನು ಬೆಳೆಸುತ್ತದೆ. ನಿಯುದ್ಧದ ಮೂಲ ಸೂತ್ರವೇ ರಕ್ಷಣೆ ಮತ್ತು ಆಕ್ರಮಣ. ನಿಯುದ್ಧವು ಶಿಸ್ತು, ಆತ್ಮರಕ್ಷಣೆ, ಸಂಯಮವನ್ನು ಕಾಪಾಡಿಕೊಳ್ಳುವ ಒಂದು ಸಾಧನವಾಗಿದೆ. ಸ್ವತಃ ನಿಶಸ್ತ್ರರಾಗಿ ಆತ್ಮರಕ್ಷಣೆ, ಆಕ್ರಮಣ, ಧರ್ಮ ರಕ್ಷಣೆ, ರಾಷ್ಟ್ರ ರಕ್ಷಣೆಗೆ ಇರುವ ಯುದ್ಧ ಕಲೆಯಾಗಿದೆ. ಇದು ಆತ್ಮಸ್ಥೈರ್ಯ, ಹೋರಾಟದ ಮನೋಭಾವವನ್ನು ಬೆಳೆಸುತ್ತದೆ ಹಾಗೂ ರಾಷ್ಟ್ರ ಜಾಗೃತಿಯನ್ನು ಹೆಚ್ಚು ಮಾಡುವಲ್ಲಿ ಇದು ಸಹಕಾರಿಯಾಗಿದೆ. ನಿಯುದ್ಧವು ಕೇವಲ ಗಂಡು ಮಕ್ಕಳು ಮಾತ್ರ ಕಲಿಯಬೇಕಾದ ವಿದ್ಯೆಯಲ್ಲ. ಸಮಾಜದಲ್ಲಿ ನಡೆಯುವಂತಹ ಕೆಲವೊಂದು ಪಿಡುಗುಗಳ ನಿವಾರಣೆಗಾಗಿ ಹೆಣ್ಣು ಮಕ್ಕಳು ಈ ಯುದ್ಧ ವಿದ್ಯೆಯನ್ನು ಕಲಿಯುವುದು ಅತಿ ಅವಶ್ಯಕ. ಹೆಣ್ಣು ಮಕ್ಕಳು ದುಷ್ಟರಿಗೆ ದುರ್ಗೆಯಂತಾಗಬೇಕು. ಬಾಲಕಿಯೊಬ್ಬಳು ತನ್ನನ್ನು ತಾನು ಎಲ್ಲ ರೀತಿಯಿಂದಲೂ ರಕ್ಷಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಅದು ಈ ನಿಯುದ್ಧದಿಂದ ಸಾಧ್ಯವಾಗುತ್ತದೆ. ಯುದ್ಧವು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಇರುವಂತಹ ಒಂದು ಯುದ್ಧ ಕಲೆಯಾಗಿದೆ. ಮುಂದೆ ವಿದ್ಯಾರ್ಥಿಗಳಿಂದ ಬೆಂಕಿ ಚಕ್ರದೊಳಗೆ ಧುಮುಕುವ ಧೈರ್ಯ, ಅಗ್ನಿ ದೇವನೊಳಗೆ ಹೊಕ್ಕು ಬರುವ ಸಾಹಸ, ಬೆಂಕಿಯೊಡನೆ ಸರಸ. ವಿದ್ಯಾರ್ಥಿಗಳಿಂದ ಬೆಂಕಿ ಸಾಹಸ, ಎಡರು ತೊಡರುಗಳಲ್ಲಿ ತೊಳೆಯುವುದ ಮುಂದೆ ನುಗ್ಗುವೆ ಭರದಲ್ಲಿ,
ನಿನ್ನ ನಾಮ ನಿನಾದವಾಗಲಿ ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನೀವು ನಿಜಕ್ಕೂ ಭಾರತಾಂಬೆಯ ಸುತರೇ ಆಗಿದ್ದರೆ ನೀವು ಯಾವುದಕ್ಕೂ ಹೆದರದೆ ಎಲ್ಲೂ ನಿಲ್ಲದೆ ಮುಂದೆ ಮುಂದೆ ಸಾಗುವಿರಿ. ನೀವು ಸಿಂಹಗಳಂತಾಗಿ ಬಿಡುವಿರಿ. ನಾವು ಭಾರತವನ್ನು ಮತ್ತು ಭಾರತದೊಂದಿಗೆ ಸಮಸ್ತ ಜಗತ್ತನ್ನೇ ಜಾಗೃತಗೊಳಿಸಬೇಕಾಗಿದೆ. ಮಹತ್ ಕಾರ್ಯಗಳ ಸಿದ್ಧಿಗಾಗಿ ಭಾರತಾಂಬೆಯ ಸುತರು ಅಗತ್ಯವಿದ್ದರೆ ಬೆಂಕಿಗೆ ಹಾರಲು ಸಿದ್ಧರಾಗಬೇಕು. ತಡೆವರಾರು ನಿನ್ನನು ಧೈರ್ಯ ನಿನ್ನೊಳಿದ್ದರೆ, ಬಡಿವರಾರು ನಿನ್ನನು ಬಲವು ನಿನ್ನೊಳಿದ್ದರೆ. ಭಾರ್ಗವನ ಬಾಹುಬಲ ಭುಜಕೋಟಿಗಳು ತುಂಬಿ ಭೋರ್ಗರೆಯುತ್ತಿಹುದಿಲ್ಲಿ ನೋಡಬನ್ನಿ, ಭೋರ್ಗರೆಯುತ್ತಿಹುದಿಲ್ಲಿ ನೋಡಬನ್ನಿ. ದೀಪ ಮಾತನಾಡುವುದಿಲ್ಲ, ಅದರ ಬೆಳಕು ದೀಪದ